ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ವಿದ್ಯುಕ್ತವಾಗಿ ತೆರೆಯಲಾಗಿದೆ. ಇಂದಿನಿಂದ 15 ದಿನಗಳ ಕಾಲ ನಡೆಯಲಿರುವಂತಹ ದರ್ಶನೋತ್ಸವಕ್ಕೆ ಸಾರ್ವಜನಿಕರಿಗೆ ನಾಳೆಯಿಂದ 22ನೇ ತಾರೀಕಿನವರೆಗೆ ಅವಕಾಶವನ್ನ ನೀಡಲಾಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ದರ್ಶನವನ್ನ ಭಕ್ತಗಣ ಪಡೆಯಲಿದೆ. ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲನ್ನು ತೆರೆಯುವಂತಹ ಗರ್ಭಗುಡಿಯ ಬಾಗಿಲು ಇವತ್ತು ಓಪನ್ ಆಗಿದೆ. ವಿದ್ಯುಕ್ತವಾಗಿ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲನ್ನು ಇವತ್ತು ತೆರೆಯಲಾಗಿದೆ. ಇವತ್ತಿನಿಂದ 15 ದಿನಗಳ ಕಾಲ ಹಾಸನಾಂಬೆಯ ದರ್ಶನದ ಅವಕಾಶ ಇರುತ್ತೆ. ಅಕ್ಟೋಬರ್ 23ರವರೆಗೆ ಹಾಸನಾಂಬೆಯ ಉತ್ಸವ ನಡೆಯಲಿದೆ. ಹಾಸನಾಂಬೆಯ ದರ್ಶನಕ್ಕೆ ಭಕ್ತರ ಸಂಖ್ಯೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ. ವಿಶೇಷ ದರ್ಶನಕ್ಕೆ ಭಕ್ತರಿಗೆ 300 ರೂಪಾಯಿಯಿಂದ 300 ರೂಪಾಯಿ ಹಾಗೂ 1000 ರೂಪಾಯಿ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10:30ರಿಂದ 12:30ರವರೆಗೆ ಮಾತ್ರ ವಿಐಪಿಗಳಿಗೆ ದರ್ಶನಕ್ಕೆ ಅವಕಾಶ ಇದೆ. ಈ ಬಾರಿ ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿದೆ ಹಾಸನ ಜಿಲ್ಲಾಡಳಿತ. ಕೆಲವು ಕಡೆ ತ್ರಿಮೂರ್ತಿಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಪೂಜಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹಾಸನದಲ್ಲಿ ನಿಜವಾಗಿ ಕೂಡ ಅಧಿಷ್ಠಾನಪೂರ್ವವಾಗಿರ್ತಕ್ಕಂಥ ಆ ದಿವ್ಯ ಚೇತನಕ್ಕೆ ವ್ಯಕ್ತ ರೂಪದಲ್ಲಿ ಕಾಣ್ತಕ್ಕಂಥದ್ದು ಮಾತೆಯ ಶಕ್ತಿ. ಅದು ನಮ್ಮ ಹಾಸನದಲ್ಲಿ ಮಾತೆ ಕಾಳಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ 3 ರೂಪದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು. ಇಂದು ತೆರೆದಂತಹ ದೇವಾಲಯ ಇಂದು 9ನೇ ತಾರೀಕು ದೇವಾಲಯವನ್ನು ನಾವು ತೆರೆದಿದ್ದೇವೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ದರ್ಶನ ಇರುತ್ತೆ. ನಾಳೆ ಸಾರ್ವಜನಿಕರಿಗೆ ಪ್ರವೇಶ ಇದೆ. ಆದರೆ ದರ್ಶನಕ್ಕೆ 7 ಗಂಟೆವರೆಗೂ ಸಮಯ ಇದ್ರೂ ಸಹ ಸಾಲು ಸೇರೋದಕ್ಕೆ 4 ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.